ಪ್ರಭಾವ ಪದ್ಧತಿಯ 8ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 38ನೇ ಶ್ಲೋಕದಲ್ಲಿ, ಪಾದುಕೆಯ ಕಲ್ಯಾಣ ಗುಣಗಳನ್ನು ಹೇಳುವಂಥ ಬುದ್ಧಿಶಾಲಿಗಳು ಯಾರೂ ಇಲ್ಲ ಅಂತ ಹೇಳ್ತಾರೆ ದೇಶಿಕರು. ಶ್ಲೋಕ ನೋಡೋಣ. ಮಾತರ್ಮಾಧವ ಪಾದುಕೆ ತವ ಗುಣಾನ್ ಕಹ ಸೋತುಂ ಅಸ್ತೋ ಕದೀಹಿ ಕೋಟಿರೇಷು ಯದರ್ಪಣ ಪ್ರಣಯಿನಾಂ ಸೇವಾ ಕ್ಷಣೇ ಸ್ವರ್ಗಿಣಾಂ ಅನ್ಯೋನ್ಯಂ ಕ್ಷಿಪತಾಂ ಅಹಂ ಪ್ರಥಮಿಕಾ ಸಮ್ಮರ್ದ ಕೋಲಾಹಲಂ ವಿಶ್ವಕ್ಸೇನ ವಿಹಾರ ವೇತ್ರಲತಿಕಾ ಕಂಪಶ್ಚಿರಾಲುಂಪತಿ. ಮಾಧವ ಪಾದುಕೆ, ಲೋಕಮಾತೆಯಾದ ಭಗವಂತನ ಪಾದುಕೆಯೇ, ತವ ಗುಣಾನ್, ನಿನ್ನ ಗುಣಗಳನ್ನು, ಸ್ತೋತುಂ, ಸ್ತೋತ್ರ ಮಾಡುವುದಕ್ಕೆ, ಅಸ್ತೋ ಕದೀಹಿ, ಅಧಿಕವಾದ ಬುದ್ಧಿಯುಳ್ಳವನು, ಕಹ, ಯಾರು ತಾನೇ ಇರುವನು, ಯಾರೂ ಇಲ್ಲ ಅಂತ. ಸೇವಾ ಕ್ಷಣೆ, ನಮಸ್ಕಾರ ಮಾಡುವ ಸಮಯದಲ್ಲಿ, ಕೋಟಿರೇಷು, ಕಿರೀಟಗಳಲ್ಲಿ, ಯದರ್ಪಣ ಪ್ರಣಯಿನಾಂ, ತಲೆ ಮೇಲಿಡುವಾಗ ಯಾಚಿಸುವವರಾಗಿಯೂ, ಅನ್ಯೋನ್ಯಂ, ಒಬ್ಬರಿಗೊಬ್ಬರು, ಕ್ಷಿಪತಾಂ, ತಳ್ಳುತ್ತಿರುವ, ಸ್ವರ್ಗಿಣಾಂ, ದೇವತೆಗಳ, ಅಹಂ ಪ್ರಥಮಿಕ, ನಾ ಮೊದಲು, ತಾನ್ ಮೊದಲು ಅಂತ ಹೋಗುವಾಗ ಆಗುವಂತಹ, ಸಮ್ಮರ್ದ, ಸಿಕ್ಕಿಕೊಳ್ಳುವುದರಿಂದ ಉಂಟಾದ, ಕೋಲಾಹಲಂ, ದೊಡ್ಡ ಶಬ್ದವನ್ನು, ವಿಶ್ವಕ್ಸೇನ, ವಿಶ್ವಕ್ಸೇನರ, ವಿಹಾರ ವೇತ್ರಲತಿಕಾ, ವಿಹಾರಕ್ಕಾಗಿರುವ ದಂಡದ, ಕಂಪಹ, ಕುಟ್ಟುವುದು, ಚಿರಾತ್, ಬಹುಕಾಲ ಕಳೆದು, ಲುಂಪತಿ, ಹೋಗಲಾಡಿಸುತ್ತದೆ. ದೇವತೆಗಳು ಭಗವಂತನಿಗೆ ನಮಸ್ಕರಿಸುವ ಸಮಯದಲ್ಲಿ ಭಗವಂತನ ಪಾದುಕೆಯನ್ನು ತಮ್ಮ ತಲೆ ಮೇಲೆ ಇಟ್ಕೋತಾರಂತೆ. ಇವರು ಭಗವಂತನಿಗೆ ನಮಸ್ಕರಿಸೋದಕ್ಕೆ ಅಂತ ಬರುವಾಗ ಅವರವರ ಹಿರಿಮೆಯನ್ನು ಹೇಳುವಂತಹ ಕಿರೀಟಗಳನ್ನು ಧರಿಸಿ ಬಂದಿರ್ತಾರಲ್ಲ, ಆ ಕಿರೀಟದ ಮೇಲೆ ಭಗವಂತನ ಪಾದುಕೆಯನ್ನು ಇಟ್ಕೋತಾರಂತೆ. ಹಾಗೆ ತಮ್ಮ ಕಿರೀಟಗಳಿಗಿಂತ ಪಾದುಕೆಗೆ ಹೆಚ್ಚಿನ ಹಿರಿಮೆ ಇದೆ ಅಂತ ಅವರು ನಂಬ್ತಾರೆ. ಹೀಗೆ ಪಾದುಕೆನ ತಮ್ಮ ತಲೆ ಮೇಲೆ ಇಟ್ಕೊಳ್ಳೋದಕ್ಕೆ ಬಂದಂತಹ ದೇವತೆಗಳು ನಾ ಮುಂದು ತಾ ಮುಂದು ಅಂತ ಒಬ್ಬರನ್ನೊಬ್ಬರನ್ನ ತಳ್ತಾ ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಡ್ತಾರಂತೆ. ಆಗ ದೇವಸೇನಾಪತಿ ವಿಶ್ವಕ್ಸೇನರು ತಮ್ಮ ದಂಡವನ್ನು ಕುಟ್ಟಿ ಬಹಳ ಶ್ರಮಪಟ್ಟು ಆ ದೇವತೆಗಳ ಶಬ್ದವನ್ನು ಅಡಗಿಸ್ತಾರಂತೆ. ಅಂತಹ ನಿನ್ನ ಹಿರಿಮೆಯನ್ನು ಅರಿತು ಹೇಳುವ ಬುದ್ಧಿಶಾಲಿಗಳು ಯಾರಿದ್ದಾರೆ ಅಂತ ಪಾದುಕಾದೇವಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.